ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಪಾಲಿಮಿನ್ ಅವರ ಬಗ್ಗೆ ಮಾತಾಡೋದಾದ್ರೆ, ನಮ್ಮ ಪಾಲಿಮಿನ್ ಅವರು ಸೆತ್ ರೋಲಿನ್ಸ್ ಅವರ ಜೊತೆ ಸೇರ್ಕೊಂಡು ಅವ್ರ ರೀತಿನೇ ಆಗ್ಬಿಟ್ಟಿದ್ದಾರೆ. ಯಾಕಂದ್ರೆ ರೀಸೆಂಟ್ ಆಗಿ ನಮ್ಮ ಪಾಲಿಮಿನ್ ಅವರ ಟಿಕ್ ಟಾಕ್ ವಿಡಿಯೋಸ್ಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ಒಂದು ಹುಡುಗಿ ಜೊತೆ ನಮ್ಮ ಪಾಲಿಮಿನ್ ಅವರು ಟಿಕ್ ಟಾಕ್ ವಿಡಿಯೋದಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಇದನ್ನ ಕೇಳಿಸ್ಕೊಂಡು ಸ್ವಲ್ಪ ಜನ ನಮ್ಮ ಪಾಲಿಮಿನ್ ಅವರು ಈ ಹುಡುಗಿನ ಮದುವೆ ಆಗ್ತಾ ಇರಬಹುದು ಅಂತೆಲ್ಲ ಮಾತಾಡ್ಕೋತಾ ಇದ್ದಾರೆ. ಇದು ಮದುವೆ ಅಲ್ಲ ಗೈಸ್, ನಮ್ಮ ಪಾಲಿಮಿನ್ ಅವ್ರದ್ದು ಯಾವುದೋ ಒಂದು ಫ್ಯಾಷನ್ ಬ್ರ್ಯಾಂಡ್ ಇದೆ, ಗೊತ್ತಾಯ್ತಾ? ಸೊ ಅದನ್ನ ಅವರು ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಪೋಸ್ಟ್ ಮಾಡ್ತಾ ಇರ್ತಾರೆ. ಅಂಡ್ ಆ ಒಂದು ಫ್ಯಾಷನ್ ಬ್ರ್ಯಾಂಡಿಗೆ ಇವಳು ಮಾಡೆಲ್ ಅಂತ ಅನ್ಕೋತೀನಿ. ಅಂಡ್ ಅದಕ್ಕೋಸ್ಕರ ಅದನ್ನ ಪ್ರಮೋಟ್ ಮಾಡೋದಕ್ಕೋಸ್ಕರ ನಮ್ಮ ಪಾಲಿಮಿನ್ ಅವರು ಹಂಗೆ ಟಿಕ್ ಟಾಕ್ ನ ಮಾಡ್ತಾ ಇದ್ದಾರೆ. US ಅಲ್ಲೆಲ್ಲ ಟಿಕ್ ಟಾಕ್ ಸಿಕ್ಕಾಪಟ್ಟೆ ಫೇಮಸ್, ಇಂಡಿಯಾದಲ್ಲೂ ಕೂಡ ಫೇಮಸ್. ಬಟ್ ಇಂಡಿಯಾದವರು ಅದನ್ನ ಬ್ಯಾನ್ ಮಾಡಿದ್ರು. ಅಂಡ್ ಟಿಕ್ ಟಾಕ್ ಇನ್ನೂ ಕೂಡ US ಅಲ್ಲಿ ನಡೀತಾ ಇದೆ. ಅಂಡ್ ಅದಕ್ಕೋಸ್ಕರ ಟಿಕ್ ಟಾಕ್ ಅಲ್ಲಿ ಅವರ ಬ್ರ್ಯಾಂಡ್ ನ ಪ್ರಮೋಟ್ ಮಾಡೋದಕ್ಕೆ ಈ ರೀತಿ ಟಿಕ್ ಟಾಕ್ ನ ಮಾಡ್ತಾ ಇದ್ದಾರೆ. ಏನೇ ಆಗ್ಲಿ, ರೋಮನ್ ರೈನ್ಸ್ ಅವ್ರನ್ನ ಬಿಟ್ಟು ಬಂದ್ಮೇಲೆ ನಮ್ಮ ಪಾಲಿಮಿನ್ ಅವ್ರು ಮಾತ್ರ ಸಿಕ್ಕಾಪಟ್ಟೆ ನಾಟಿ ಆಗ್ತಾ ಇದ್ದಾರೆ ಸೆತ್ ರಾಲಿನ್ಸ್ ಅವರ ಜೊತೆ ಸೇರ್ಕೊಂಡು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥ ನಮ್ಮ ಲೋಗನ್ ಪಾಲ್ ಅವರ ಬಗ್ಗೆ. ನಮ್ಮ ಲೋಗನ್ ಪಾಲ್ ಅವರು ತನ್ನನ್ನ ಟ್ರೋಲ್ ಮಾಡೋರಿಗೆ ಸರಿಯಾದ ಆನ್ಸರ್ ನ ಕೊಡ್ತಾರೆ ಅಂತಾನೆ ಹೇಳ್ಬಹುದು. ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡ್ತಾ ಇರ್ತೀವಿ, ಲೋಗನ್ ಪಾಲ್ ಒಬ್ಬ ಯೂಟ್ಯೂಬರ್, ಇವನಿಗೆ ಯಾಕೆ WWE ಕಂಪನಿಯಲ್ಲಿ ಅವಕಾಶ ಸಿಕ್ತು, ಇವನ್ ಯಾಕೆ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ನ ಗೆದ್ದ, ಅಂಡ್ ಈಗ ಇವನು ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಮೇಲೆ ಹೋಗ್ತಾ ಇದ್ದಾನಲ್ಲ ಅಂತ ಸಿಕ್ಕಾಪಟ್ಟೆ ಫ್ಯಾನ್ಸ್ ಗಳು ಟ್ರೋಲ್ ಮಾಡ್ತಾ ಇರ್ತಾರೆ. ಇವನ್ ನಮ್ಮ ಜೇವೂಸ್ ಅವರು ಕೂಡ ಮಂಡ್ಯ ನೈಟ್ ರೋಲ್ ಹೇಳಿದ್ರು, ನೀನು ಒಬ್ಬ ಯೂಟ್ಯೂಬರ್ ಅಷ್ಟೇ, ಅಂಡ್ ನಾನು 15 ವರ್ಷದಿಂದ ಈ ಒಂದು ಇಂಡಸ್ಟ್ರಿಯಲ್ಲಿ ಇದ್ದೀನಿ, ಅಂಡ್ ಅದಕ್ಕೋಸ್ಕರ ನನ್ನ ಹತ್ರ ಈ ಒಂದು ಚಾಂಪಿಯನ್ಶಿಪ್ ಇದೆ. ನೀನು ಈಗ ತಾನೇ ಬಂದಿದ್ಯಾ, ನೀನು ಈ ಒಂದು ಚಾಂಪಿಯನ್ಶಿಪ್ ನ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಅಂಡ್ ನಾನು 15 ವರ್ಷ ಕಷ್ಟಪಟ್ಟು ಈ ಒಂದು ಚಾಂಪಿಯನ್ಶಿಪ್ ನ ಗೆದ್ದಿದ್ದು ನಿನ್ ಮೇಲೆ ಸೋಲೋದಕ್ಕಲ್ಲ ಅಂತ ನಮ್ಮ ಜೇವೂಸ್ ಅವರು ಆನ್ಸರ್ ನ ಕೊಡ್ತಾರೆ. ಅದಕ್ಕೆ ರಿಪ್ಲೈನು ಕೂಡ ನಮ್ಮ ಲೋಗನ್ ಪಾಲ್ ಅವರು ಅವಾಗ್ಲೇ ಹೇಳ್ತಾರೆ, ನೀನು 15 ವರ್ಷದಿಂದ ಏನು ದಬಾಕಿದೆಯೋ ಅದನ್ನೆಲ್ಲದನ್ನು ಕೂಡ ನಾನು ಬಂದು 4 ವರ್ಷದಲ್ಲೇ ಮಾಡಿ ಮುಗಿಸಿದೀನಿ ಅಂತ. ಅಂಡ್ ಮತ್ತೊಮ್ಮೆ ನಮ್ಮ ಲೋಗನ್ ಪಾಲ್ ಅವರು ಅದೇ ರೀತಿ ಆನ್ಸರ್ ಕೂಡ ಕೊಟ್ಟಿದ್ದಾರೆ. ಅವ್ರು ಹೇಳ್ತಾರೆ, ಜೇವೂಸು ನೀನು ನನ್ನ ಯೂಟ್ಯೂಬರ್, ನಿನಗೆ ಈ ಒಂದು ಅಧಿಕಾರ ಇಲ್ಲ ಅಂತ ಹೇಳಿದೆ ಅಲ್ವಾ. ಸೊ ನಾನು ಯೂಟ್ಯೂಬರ್ ಆಗಿದ್ರು ಕೂಡ, ನಿನ್ನ ಪ್ರೊಫೆಷನ್ನೇ ಇದಾಗಿದ್ರು ಕೂಡ, 15 ವರ್ಷದಿಂದ ನೀನು ರೆಸ್ಲಿಂಗ್ ನೇ ಮಾಡ್ತಾ ಇದ್ರು ಕೂಡ, ನಾನು ಹೇಗೆ ನಿನಗಿಂತ ಬೆಟರ್ ಆಗಿದ್ದೀನಿ ರಿಂಗ್ ಅಲ್ಲಿ, ಹಾಗೆ ಫಿಸಿಕಲ್ಲಿ ನೋಡು ನನ್ನನ್ನು, ನಾನು ಎಷ್ಟು ಸೂಪರ್ ಆಗಿದ್ದೀನಿ ರಿಂಗ್ ಮೇಲ್ಗಡೆನೂ ಕೂಡ ಹಾಗೆ ರಿಂಗ್ ಹೊರಗಡೆನೂ ಕೂಡ ನಾನು ನಿನಗಿಂತ ಬೆಟರ್ ಆಗಿದ್ದೀನಿ ಅಂತ ನಮ್ಮ ಲೋಗನ್ ಪಾಲ್ ಅವರು ಹೇಳಿದ್ದಾರೆ. ಒಂದು ರೀತಿಲಿ ನಮ್ಮ ಲೋಗನ್ ಪಾಲ್ ಅವರು ಹೇಳ್ತಿರೋದು ನಿಜಾನೇ. ಯಾಕಂದ್ರೆ ಲೋಗನ್ ಪಾಲ್ ಅವರು ರಿಂಗ್ ಅಲ್ಲಿ ಜೇವೂಸೋಗಿಂತ ಬೆಟರ್ ಆಗಿದ್ದಾರೆ, ಅಂಡ್ ಫಿಸಿಕ್ ವೈಸ್ ಕೂಡ ಜೇವೂಸೋಗಿಂತ ಎಷ್ಟೋ ಪಟ್ಟು ಬೆಟರ್ ಆಗಿದ್ದಾರೆ. ಅಂಡ್ ಚಾಂಪಿಯನ್ಶಿಪ್ ಮ್ಯಾಚ್ ಆದ್ರೆ ನಾನು ಕೂಡ ಸಪೋರ್ಟ್ ಮಾಡ್ತೀನಿ ಲೋಗನ್ ಪಾಲ್ ಅವರಿಗೆ, ಯಾಕಂದ್ರೆ ಅವರಿಗೆ ಆದ್ರೆ ಚೆನ್ನಾಗಿರುತ್ತೆ. ಬಟ್ ಜೇವೂಸ್ ಅವರ ಚಾಂಪಿಯನ್ಶಿಪ್ ರೈನ್ ನೋಡೋದಕ್ಕೂ ಕೂಡ ಇಷ್ಟ. ನೋಡೋಣ ಗೈಸ್, ಇವರಿಬ್ಬರ ಮ್ಯಾಚ್ ಆದ್ರೆ ಯಾರು ಗೆಲ್ತಾರೆ ಅಂತ, ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ, ನಿಮ್ಮ ಅನಿಸಿಕೆನೂ ಕೂಡ ಕಮೆಂಟ್ ಮಾಡಿ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಬಗ್ಗೆ. ಸಾರಿ, ಇನ್ ಮುಂದೆ ನಾವು ರೋಮನ್ ರೈನ್ಸ್ ಅವ್ರನ್ನ ಟ್ರೈಬಲ್ ಚೀಫ್ ಅಂತ ಕರೆಯೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಕಳೆದ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸಿದ್ದೆ, WWE ಬಳಿ ಟ್ರೈಬಲ್ ಚೀಫ್ ಅನ್ನೋ ಒಂದು ಟ್ರೇಡ್ ಮಾರ್ಕು ಈಗ ಇಲ್ಲ. ಮುಂದಕ್ಕೆ ಅವರು ಸೈನ್ ಮಾಡ್ಕೋಬಹುದು, ಯಾರಿಗೆ ಗೊತ್ತು, ಈ ವಿಡಿಯೋ ಅಪ್ಲೋಡ್ ಆಗೋ ಅಷ್ಟೊತ್ತಿಗೆ ಅವರು ಟ್ರೇಡ್ ಮಾರ್ಕ್ ನ ಮತ್ತೊಮ್ಮೆ ಸೈನ್ ಮಾಡಿಸ್ಕೊಂಡಿರಬಹುದು. ಬಟ್ ಸದ್ಯಕ್ಕೆ ಟ್ರೈಬಲ್ ಚೀಫ್ ಅನ್ನೋ ಒಂದು ಟ್ರೇಡ್ ಮಾರ್ಕ್ ರೋಮನ್ ರೈನ್ಸ್ ಅವರ ಬಳಿ ನಮಗೆ ನೋಡೋದಕ್ಕೆ ಸಿಗ್ತಾ ಇಲ್ಲ. ಅಂಡ್ ರೀಸೆಂಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸಿದ್ದೆ, ರೋಮನ್ ರೈನ್ಸ್ ಅವರ ಹೊಸ ಮರ್ಚೆಂಡೈಸ್ ಕೂಡ WWE ಅವರು ಲಾಂಚ್ ಮಾಡಿದ್ದಾರೆ. ಅಂಡ್ ಅದರಲ್ಲಿ ನಮಗೆ ಯಾವುದೇ ರೀತಿಯ ಟ್ರೈಬಲ್ ಚೀಫ್ ಹಾಗೆ ಹೆಡ್ ಆಫ್ ದ ಟೇಬಲ್ ಚಿತ್ರಗಳು ನೋಡೋದಕ್ಕೆ ಸಿಗ್ತಾ ಇಲ್ಲ. ಬ್ಲಡ್ ಲೈನ್ ಕೂಡ WWE ಅವರು ಅಫಿಷಿಯಲ್ ಆಗಿ ಎಂಡ್ ಮಾಡಿರೋದ್ರಿಂದ ರೋಮನ್ ರೈನ್ಸ್ ಅವರ ಹೊಸ ಕ್ಯಾರೆಕ್ಟರ್ ನಮಗೆ ನೋಡೋದಕ್ಕೆ ಸಿಗಬಹುದು ಅಂತ. ಅಂಡ್ ಈಗ ಟ್ರೈಬಲ್ ಚೀಫ್ ಅನ್ನೋ ಒಂದು ಟ್ರೇಡ್ ಮಾರ್ಕ್ ಕೂಡ WWE ಅವರು ಬಿಟ್ಕೊಟ್ಟಿರೋದ್ರಿಂದ ರೋಮನ್ ರೈನ್ಸ್ ಅವರ ಹೊಸ ಕ್ಯಾರೆಕ್ಟರ್ ನಮಗೆ 100% ನೋಡೋದಕ್ಕೆ ಸಿಗುತ್ತೆ ಅಂತ ಅನ್ಕೋತೀನಿ. ಗೊತ್ತಿಲ್ಲ ಗಾಯ್ಸ್, ಈ ಹೊಸ ಕ್ಯಾರೆಕ್ಟರ್ ಅಲ್ಲಿ ರೋಮನ್ ರೈನ್ಸ್ ಅವರು ನಮಗೆ ಯಾವ ರೀತಿ ನೋಡೋದಕ್ಕೆ ಸಿಗ್ತಾರೆ ಅಂತ. ಯಾಕಂದ್ರೆ ರೋಮನ್ ರೈನ್ಸ್ ಅವ್ರನ್ನ ನಾವು ಟ್ರೈಬಲ್ ಚೀಫ್ ಆಗಿ ನೋಡಿ ಅಭ್ಯಾಸ ಆಗ್ಬಿಟ್ಟಿದೆ. ಈಗ ನೋಡ್ಬೇಕು ರೋಮನ್ ರೈನ್ಸ್ ಅವರು ಯಾವ ಕ್ಯಾರೆಕ್ಟರ್ ಅಲ್ಲಿ ಯಾವ ರೀತಿ ಇಂಪ್ಯಾಕ್ಟ್ ನ ಕ್ರಿಯೇಟ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಟೋಂಗಾ ಬ್ರದರ್ಸ್ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ನಮ್ಮ ಟೋಂಗಾ ಲೋವೋ ಅವರಿಗೆ ಇಂಜುರಿ ಆಗಿತ್ತು, ಸರ್ವೈವರ್ ಸೀರೀಸ್ ಅಲ್ಲಿ ಅವರಿಗೆ ಇಂಜುರಿ ಆಯಿತು. ಅಂಡ್ ರಸಲ್ ಮೇನಿಯಾ ಅಷ್ಟೊತ್ತಿಗೆ ಅವರು ಕ್ಲಿಯರ್ ಆಗಿ WWE ಕಂಪನಿಗೆ ರಿಟರ್ನ್ ಆಗ್ತಾರೆ ಅಂತ ಅಪ್ಡೇಟ್ ಗಳು ಕೂಡ ಬರ್ತಾ ಇತ್ತು. ಅಂಡ್ ಈಗ ನಮ್ಮ ಟೋಂಗಾ ಲೋವೋ ಅವರು ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿದ್ದಾರೆ. ಬಟ್ ಅವರು ಕ್ಲಿಯರ್ ಆಗೋ ಟೈಮಿಗೆ ನಮ್ಮ ಟಾಮಾ ಟೋಂಗಾ ಅವ್ರಿಗೂ ಕೂಡ ಇಂಜುರಿ ಆಗಿದೆಯಲ್ಲ, ಇದರಿಂದ ನಮ್ಮ ಗೋಟು ಟೋಂಗಾ ಲೋವೋ ಅವರ ರಿಟರ್ನ್ ಸ್ವಲ್ಪ ಹೋಲ್ಡ್ ಆಗಬಹುದು. ನಮ್ಮ ಗೋಟು ಟೋಂಗಾ ಲೋವೋ ಅವರು ನಮ್ಮ ಟಾಮಾ ಟೋಂಗಾ ಅವರ ಜೊತೆಗೇನೆ ರಿಟರ್ನ್ ಆಗಬಹುದು. ಯಾಕಂದ್ರೆ ಈಗ ಕಂಪ್ಲೀಟ್ ಆಗಿ ಬ್ಲಡ್ ಲೈನ್ ಮುಗ್ದಿರೋದ್ರಿಂದ WWE ಅವರು ಇವರಿಬ್ರು ಕೂಡ ಫ್ರೆಶ್ ಆಗಿ ಹೊಸ ಟ್ಯಾಗ್ ಟೀಮ್ ಆಗಿ ತಗೊಂಡ್ ಬರ್ಬಹುದು. ಅಂಡ್ ಟ್ಯಾಗ್ ಟೀಮ್ ಡಿವಿಷನ್ ಗೆ ಟಾಮಾ ಟೋಂಗಾ ಹಾಗೆ ಟೋಂಗಾ ಲೋವೋ ಅವರು ಬಂದು ಡಾಮಿನೇಟ್ ಮಾಡಬಹುದು. ಈ ರೀತಿ WWE ಅವರು ಪ್ಲಾನ್ ನ ಮಾಡಬಹುದು. ಅಂಡ್ ಅದರಿಂದ ನಮ್ಮ ಟೋಂಗಾ ಲೋವೋ ಅವರ ರಿಟರ್ನ್ ಸದ್ಯಕ್ಕೆ ಹೋಲ್ಡ್ ಮಾಡಬಹುದು WWE ಅವರು. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಮ್ಗಾಗ್ಲೇ ಟೋಂಗಾ ಲೋವೋ ಅವರ ರಿಟರ್ನ್ ನೋಡೋದಕ್ಕೆ ಸಿಗ್ಬೇಕಾಗಿತ್ತು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, WWE ಅವರು ಮತ್ತೊಮ್ಮೆ ತನ್ನ ಎಂಪ್ಲಾಯೀಸ್ ಗಳನ್ನ ರಿಲೀಸ್ ಮಾಡ್ತಾ ಇದ್ದಾರೆ. PW ಇನ್ಸೈಡರ್ ಅವರ ಅಪ್ಡೇಟ್ ಪ್ರಕಾರ WWE ಅವರು ಇವತ್ತು 10 ರಿಂದ
15 ಸ್ಟಾಫ್ ಮೆಂಬರ್ಸ್ಗಳನ್ನ ಕಂಪನಿಯಿಂದ ಹೊರಗಡೆ ಹಾಕಿದೆಯಂತೆ. ಇದರಲ್ಲಿ ಸೀನಿಯರ್ಸ್ಗಳು ಕೂಡ ಇನ್ಕ್ಲೂಡ್ ಆಗಿದ್ದಾರಂತೆ. ಗೊತ್ತಿಲ್ಲ ಯಾವ ಮೆಂಬರ್ಸ್ಗಳನ್ನ ತೆಗೆದು ಹೊರಗಡೆ ಹಾಕಿದ್ದಾರೆ ಅಂತ. ಏನೇ ಆಗಲಿ, ಇವತ್ತು WWE ಕಂಪನಿಯಿಂದ 10ರಿಂದ 15 ಜನ ಕೆಲಸನ ಕಳ್ಕೊಂಡಿದ್ದಾರೆ. ಪ್ರತಿ ವರ್ಷನೂ ಕೂಡ ಈ ಒಂದು ಟೈಮ್ ಬಂದೇ ಬರುತ್ತೆ. ಪ್ರತಿ ವರ್ಷನೂ ಕೂಡ ಸೂಪರ್ ಸ್ಟಾರ್ಸ್ಗಳು ಇನ್ಕ್ಲೂಡಿಂಗ್ ಬ್ಯಾಕ್ ಸ್ಟೇಜ್ ಸ್ಟಾಫ್ ಮೆಂಬರ್ಸ್ಗಳು ಕೂಡ ರಿಲೀಸ್ ಆಗ್ತಾ ಇರ್ತಾರೆ. ಸೊ ಈಗ ಮತ್ತೊಮ್ಮೆ ಆ ಒಂದು ಟೈಮ್ ಬಂದಿದೆ. ನೋಡೋಣ ಈ ಟೈಮಲ್ಲಿ ಯಾವ ಸೂಪರ್ ಸ್ಟಾರ್ಸ್ಗಳು ಹಾಗೆ ಸ್ಟಾಫ್ ಮೆಂಬರ್ಸ್ಗಳು ಕಂಪನಿಯಿಂದ ಹೊರಗಡೆ ಹೋಗ್ತಾರೆ ಅಂತ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಾಳೆಯ ಸ್ಮ್ಯಾಕ್ ಡೌನ್ ಬಗ್ಗೆ. ನಾಳೆ ಸ್ಮ್ಯಾಕ್ ಡೌನ್ ನ WWE ಅವರು ಇಂಟ್ರೆಸ್ಟಿಂಗ್ ಆಗಿ ಬುಕ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಆ ರೀತಿಯ ವಿಚಾರಗಳನ್ನ WWE ಅವರು ನಾಳೆ ಸ್ಮ್ಯಾಕ್ ಡೌನ್ ಗೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಮೊದಲನೇದಾಗಿ ನಮಗೆ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ಅಲಿಸ್ಟರ್ ಬ್ಲಾಕ್ ಹಾಗೆ ಮಿಸ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಕಳೆದ ವಾರ ನಮ್ಮ ಅಲಿಸ್ಟರ್ ಬ್ಲಾಕ್ ಅವರ ರಿಟರ್ನ್ ನೋಡೋದಕ್ಕೆ ಸಿಕ್ಕಿತ್ತು ಅಂಡ್ ಈ ವಾರ ಅವರ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ನೋಡ್ಬೇಕು ಗೈಸ್ ಯಾವ ರೀತಿ ಅವರ ಮ್ಯಾಚ್ ಇರುತ್ತೆ ಅಂತ. ಇದಾದ್ಮೇಲೆ ನಮಗೆ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ವೈಪರ್ ರ್ಯಾಂಡಿ ಆರ್ಟನ್ ಅವರು ಕೂಡ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಕಳೆದ ಬಾರಿ ಯಾವ ರೀತಿ ಅವರಿಗೆ ಚಾಂಪಿಯನ್ಶಿಪ್ ಗೆ ಅವಕಾಶ ಸಿಕ್ಕಿತ್ತು ನಮ್ಮ ಜಾನ್ಸಿನ್ ಅವರ ಮೇಲೆ, ಸೊ ಅದರಿಂದನೇ ಅದಕ್ಕೋಸ್ಕರನೇ ಆ ಒಂದು ಸ್ಟೋರಿನ ಬಿಲ್ಡ್ ಮಾಡೋದಕ್ಕೆ ನಮ್ಮ ರ್ಯಾಂಡಿ ಆರ್ಟನ್ ಅವರು ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ನಮ್ಮ ಜಾನ್ಸಿನ್ ಅವರನ್ನ WWE ಅವರು ನಾಳೆ ಸ್ಮ್ಯಾಕ್ ಡೌನ್ ಗೆ ಅಡ್ವರ್ಟೈಸ್ ಮಾಡಿಲ್ಲ. ಬಂದ್ರೆ ಚೆನ್ನಾಗಿರುತ್ತೆ ಬಟ್ ಬರೋದಿಲ್ಲ ಅಂತ ಅನ್ಕೋತೀನಿ. ಇದಲ್ದಲ್ಲೇ ನಮಗೆ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ನ ಬಿಲ್ಡ್ ಕೂಡ ನೋಡೋದಕ್ಕೆ ಸಿಗಬಹುದು. ಜಾಕೋ ಫಾಟು, ಡ್ರೂ ಮ್ಯಾಕೆಂಟೈರ್, ಎಲಿನೈಟ್ ಹಾಗೆ ಡೇಮಿಯನ್ ಪ್ರೀಸ್ಟ್ ಅವರ ನಡುವೆ ಅಂಡ್ WWE ವಿಮೆನ್ಸ್ ಚಾಂಪಿಯನ್ಶಿಪ್ ಗೂ ಕೂಡ ಬಿಲ್ಡ್ ನೋಡೋದಕ್ಕೆ ಸಿಗಬಹುದು. ಇಷ್ಟು ವಿಚಾರಗಳು ನಮಗೆ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಷ್ಟೊಂದೇನು ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇಲ್ಲ, ಆದ್ರೂ ಕೂಡ ನಮ್ಮ ರ್ಯಾಂಡಿ ಆರ್ಟನ್ ಅವರ ಸೆಗ್ಮೆಂಟ್ ಗೆ ನಾನಂತೂ ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ಗೈಸ್ ಏನೇನಾಗುತ್ತೆ ಅಂತ. ಯಾರು ಕೂಡ ಮಿಸ್ ಮಾಡ್ಕೊಬೇಡಿ. ಮಿಸ್ ಮಾಡ್ಕೊಂಡ್ರು ಕೂಡ ನನ್ನ ಚಾನಲ್ ಅಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಅದಕ್ಕೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. See you guys in my next video.